ಇಲ್ಲೇ ಮೇಲ್ಭಾಗಕ್ಕೆ ಹೋಗಬೇಕು. ಓನರಾ? ಹೌದಾ, ಓನರೇ ಸಿಕ್ಕಿದ್ರು. ಬಸವೇಶ್ವರ ಖಾನಾವಳಿ ಅಂತ ಆನ್ಗಲಲ್ಲಿ ಮಿನಿ ವಿಧಾನಸೌಧ ರೋಡಲ್ಲಿ ಈ ಬಸವೇಶ್ವರ ಖಾನಾವಳಿ ಇದೆ. ಊಟಕ್ಕೆ ಬಂದೀನಿ. ಒಳ್ಳೆ ಕೊಟ್ಟರು. ಬಿಸಿಲು ಭಾಳ ಐತಲ್ಲ, ಸ್ವಲ್ಪ ಇದಾಗ್ತಾ ಇದೆ. ವಿಡಿಯೋ ಶೂಟಿಂಗ್ ಎಲ್ಲ ಮುಗೀತು. ಈಗ ಊಟ ಮುಗಿಸ್ಕೊಂಡು ವಾಪಸ್ ಹೋಗ್ಬೇಕು. ನಾನು ಆರ್ಡ್ರ್ ಮಾಡಿದ್ದೀನಿ ಜೋಳದ ರೊಟ್ಟಿ ಊಟನ. ಸೊ ನನಗೆ ತುಂಬಾ ಇಷ್ಟ ಜೋಳದ ರೊಟ್ಟಿ ಊಟ ಅಂತ. ಸೊ ಬಸವೇಶ್ವರ ಖಾನಾವಳಿಯಲ್ಲಿ ಬಂದು ನಾನು ಟ್ರೈ ಮಾಡ್ತಾಯಿದ್ದೀನಿ ಆನ್ಗಲ್ದಲ್ಲಿ. ಮಿನಿ ವಿಧಾನಸೌಧ ರೋಡ್ ಅಂತ ಏನೋ ಈ ಒಂದು ಗಲ್ಲಿಗೆ ಕರೀತಾರಂತೆ. ಮಾಡಿ ಮೇಲಿದೆ ಫಸ್ಟ್ ಫ್ಲೋರಲ್ಲಿ. ನೋಡೋಣ, ಟೇಸ್ಟ್ ಮಾಡಿ. ವೆಯ್ಟ್ ಮಾಡ್ತಾ ಇದ್ದೀನಿ. ನನಗೆ ಆಟೋದವ್ರಿಗೆ ಕೊಡೋದಕ್ಕೆ ಚೇಂಜ್ ಬೇಕಿತ್ತು 500ಗೆ. ಸೊ ಇಲ್ಲಿ ಓನರೇ ಕೊಟ್ಟು ಹೆಲ್ಪ್ ಮಾಡಿದ್ರು. ನೋಡಿ, ರೊಟ್ಟಿ ಊಟ ಬಂತು. ಜೋಳದ ರೊಟ್ಟಿ ಇದೆ, ಹುಳ್ಳಿಕಾಳು ಪಲ್ಯ, ಇದೊಂದು ಏನೋ ಪಲ್ಯ ಇದೆ, ಉಪ್ಪಿನಕಾಯಿ ಕೊಟ್ಟಿದ್ದಾರೆ ಒಂದು 2 ಥರದ್ದು, ಚಟ್ನಿ ಪುಡಿ ಕೊಟ್ಟಿದ್ದಾರೆ. ಇದು ಹಸಿ ಕೆಂಪು ಖಾರ ಅನಿಸುತ್ತೆ, ಮೊಸರು, ಆಮೇಲೆ ಈರುಳ್ಳಿ, ಸೌತೆಕಾಯಿದು ಒಂಥರ ಸಲಾಡ್ ಥರ ಕೊಟ್ಟಿದ್ದಾರೆ. ರೊಟ್ಟಿ 2 ಕೊಟ್ಟಿದ್ದಾರೆ ಅನಿಸುತ್ತೆ, ಅಥವಾ ಈಗ ಸದ್ಯಕ್ಕೆ 1 ಕೊಟ್ಟಿದ್ದಾರೆ. ಮಾಡ್ತಾ ಇರ್ಬೋದಲ್ಲ, ತಿಂತಾ ಇದ್ದೀನಿ. ಹುಳ್ಳಿಕಾಳು ಪಲ್ಯ ಟ್ರೈ ಮಾಡ್ತಾಯಿದ್ದೀನಿ ಫಸ್ಟ್. ಚೆನ್ನಾಗಿದೆ. ಹುಳ್ಳಿಕಾಳು ಪಲ್ಯ ಸೇಮ್ ನಮ್ಮ ಸೈಡ್ ಮಾಡ್ತೀವಲ್ಲ ಅದೇ ಥರ ಇದೆ. ಹುಳ್ಳಿಕಾಳು ಪಲ್ಯ ಸ್ವಲ್ಪ ಖಾರ ಕಮ್ಮಿ ಅನ್ನಿಸ್ತು, ಚೆನ್ನಾಗಿದೆ. ಹುಚ್ಚೆಳ್ಳು ಪುಡಿ ಅಂತೀವಿ ನೋಡಿ, ಅದನ್ನೆಲ್ಲ ಹಾಕಿದ್ದಾರೆ. ಹಾಗಾಗಿ ಟೇಸ್ಟ್ ಒಂದು ಮಸ್ತ್. ಮೊಸರು, ಚಟ್ನಿ ಪುಡಿ. ಕಾಯಿ ಚಟ್ನಿ, ನಮ್ಮ ಕಡೆ ಕಾಯಿ ಚಟ್ನಿ ಬರುತ್ತಲ್ಲ ಆ ಥರ ಟೇಸ್ಟ್ ಬರ್ತಾಯಿದೆ. ರೊಟ್ಟಿ ಕೊಡಬೇಕು, ಇನ್ನೂ ಬಿಸಿ ಬಿಸಿ ಇವಾಗ ಆಗ್ತಾಯಿದೆ. ವೆಯ್ಟ್ ಮಾಡ್ತಾಯಿದ್ದೀನಿ. ಇವಾಗ ಇನ್ನೊಂದು ಬಿಸಿ ರೊಟ್ಟಿ ಕೊಟ್ಟರು, ತಿಂತಾ ಇದ್ದೀನಿ. 2 ಅಂತೆ, ನಾನು 2 ಸಾಕು ಅಂದೆ. 2 ಬರೋದು, ನೆಕ್ಸ್ಟು ರೈಸ್ ಕೊಡ್ತೀವಿ ಅಂದರು. ಜೋಳದ ರೊಟ್ಟಿ ಹೆಲ್ತಿಗೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ನಾನಂತೂ ಎಲ್ಲಿ ಖಾನಾವಳಿ ಊಟ ಸಿಗಿದೆ ಅಲ್ಲಂತೂ ಡೆಫಿನೆಟ್ಲಿ ಅದನ್ನೇ ಟ್ರೈ ಮಾಡೋದು. ಕಸ್ಟಮರ್ಸು ಎಷ್ಟು ಜನ ಇರ್ತಾರೆ ಅಷ್ಟನ್ನು ನೋಡಿಕೊಂಡು ಬಿಸಿ ಬಿಸಿ ಮಾಡಿಕೊಡ್ತೀವಿ. ಪಲ್ಯ ಕೊಡ್ತಾರೆ, ನೀವು ಎಷ್ಟು ಬೇಕಾದ್ರೂ ಹಾಕ್ಸ್ಕೊಂಡು ತಿನ್ಬೋದು. ಅಲ್ಲೊಂದು ಬೋರ್ಡ್ ಹಾಕಿದ್ದಾರೆ ಕೌಂಟ್ರಲ್ಲಿ, ನನಗೆ ತುಂಬ ಇಷ್ಟ ಆಯಿತು. ತಿನ್ನುವ ಹಕ್ಕಿದೆ ನಮಗೆ, ಬಿಸಾಡುವ ಹಕ್ಕಿಲ್ಲ ಅಂತ. ಅಂದರೆ ಫುಡ್ಡನ್ನು ವೇಸ್ಟ್ ಮಾಡಬಾರ್ದು ಅಂತ. ಉಪ್ಪಿನಕಾಯಿ ಕೂಡ ಚೆನ್ನಾಗಿದೆ. ಬಸವೇಶ್ವರ ಲಿಂಗಾಯತ ಖಾನಾವಳಿ ಊಟದ ವಿವರ. ಪ್ರತಿ ಅಮಾವಾಸ್ಯೆಗೆ ಬೇಳೆ ಹೋಳಿಗೆ ಊಟ ಇರುತ್ತೆ, 120 ರೂಪಾಯಿ. ಪ್ರತಿ ಸೋಮವಾರ ಹೋಳಿಗೆ ಊಟ 100 ರೂಪೀಸು, ರೊಟ್ಟಿ ಊಟ 100 ರೂಪೀಸು, ಚಪಾತಿ ಊಟ 100 ರೂಪೀಸು, ಮುದ್ದೆ ಊಟ, ಮುದ್ದೆನೂ ಸಿಗುತ್ತಂತೆ. ಐ ಥಿಂಕ್ ರಾಗಿ ಮುದ್ದೆನ ಜೋಳದ ಮುದ್ದೆನ ಕೇಳಬೇಕು, 100 ರೂಪಾಯಿ ಅಂತೆ. ರೈಸ್ ಊಟ 80, ಮಜ್ಜಿಗೆ 20, ಹಪ್ಪಳ 10, ಮೊಸರು 10 ರೂಪಾಯಿ. ಎಕ್ಸ್ಟ್ರಾ ತಗೊಂಡಾಗ ದುಡ್ಡು. ರೈಸ್ ತೊಗೊಂಬರ್ತಾ ಇದ್ದಾರೆ. ರೈಸ್ ಬಡಿಸ್ತಾ ಇದ್ದಾರೆ. ಯೂಟ್ಯೂಬ್ ವೀಡಿಯೋಗೆ ಹಾಕ್ತೀನಿ, ಸ್ವಲ್ಪ ಹಾಕಪ್ಪ. ನಾನು ಬರ್ತೀನಿ. ಹಾಂ, ನೀನು ಬರ್ತೀನಿ. ಏನು ಹೆಸರು ನಿಂದು? ಅಭಿಷೇಕ್. ಚೂರು ಅಷ್ಟೊಂದು ಬೇಡ, ಸ್ವಲ್ಪ. ಹಾಂ, ಸಾಕು. ಏನು ಸಾಂಬಾರು? ರಸಮ್ಮ? ಅದು ತರಕಾರಿ ಸಾಂಬಾರು. ರೈಸ್ ಬಡ್ಸಿ ಹೋಗ್ಯಾರ. ತ್ರಿವೇಣಿ ವ್ಲಾಗ್ಸ್ ಅಂತ ನನ್ನ ಚಾನಲ್ಲು ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲೆಲ್ಲ ಬರ್ತದೆ ನೋಡಿ. ಇನ್ಸ್ಟಾಗ್ರಾಮಲ್ಲಿ ತ್ರಿವೇಣಿ ವ್ಲಾಗ್ಸ್ ಅಂತ ಇದೆ ಪೇಜು. ನಿಮ್ಮದು ಹೋಟೆಲ್ಲು ಫ್ರೀ ಸ್ಪಾನ್ಸರ್ ಹುಡ್ಕೊಂಬಂದು ಮಾಡ್ತಾ ಇರೋದು. ಓನರು ನಿಮ್ಮ ಹೆಸರು? ವಿರೂಪಾಕ್ಷ ಅಂತ. ಯೂಟ್ಯೂಬಲ್ಲಿ ಬರುತ್ತೆ ನಿಮ್ಮದು ಹೋಟೆಲ್ ನೋಡಿ. ಆಯಿತಾ? ನನಗೆ ಆಟೋದವ್ರು ಸಜೆಸ್ಟ್ ಮಾಡಿದ್ರು. ಸಾಂಬಾರು ಲೈಟಾಗಿ ಚೆನ್ನಾಗಿದೆ. ಸಿಹಿ ಸಾಂಬಾರು ಇದು. ಎಷ್ಟು ವರ್ಷ ಆಯಿತು ನೀವು ಇದು ಓಪನ್ ಮಾಡಿ? 14 ವರ್ಷ ಆಯಿತು. ಇಲ್ಲಿ ಅವರೇನಾ ಬಿಜಾಪುರ ಸೈಡ್ ಅವರ? ಯಾವರು? ಸೋಮನಾಥ್ಪುರ. ಯಾವ ಡಿಸ್ಟಿಕ್ ಬರುತ್ತೆ? ಹಾವೇರಿನೇನಾ? ಹಾವೇರಿ ಜಿಲ್ಲೆಯವರೇ ಅಂತೆ ಖಾನಾವಳಿ ಓಪನ್ ಮಾಡಿರೋ ಓನರ್ದು. ಸರಿ, ಆಯಿತು. ಖಾನ ಕರೆಕ್ಟಾಗಿದೆ. ಮುಗೀತು ಊಟ, ಚೆನ್ನಾಗಿತ್ತು. ಸಫಿಷಿಯೆಂಟಾಗಿ ಊಟ ಮಾಡಿದೆ. ಜಸ್ಟ್ ಊಟ ಮುಗಿಸ್ಕೊಂಡು ಬಂದೆ. ಬಿಸಿಲಿದೆಯಲ್ಲ, ಸ್ವಲ್ಪ ಸೆಕೆ ಅನ್ನಿಸ್ತಾ ಇದೆ. ಊಟ ಚೆನ್ನಾಗಿತ್ತು, ಲೈಟಾಗಿ 2 ರೊಟ್ಟಿ, ರೈಸು, ಸಾಂಬಾರು, 1-2 ಪಲ್ಯ ಈ ಥರ ಇತ್ತು. ಚೆನ್ನಾಗಿತ್ತು. 100 ರೂಪೀಸ್ ತೊಗೊಂಡ್ರು, ವರ್ತ್ ಅನ್ನಿಸ್ತು. ಸೊ ನೀವು ಆನ್ಗಲ್ ಬಂದರೆ ನೋಡಿ, ಬಸವೇಶ್ವರ ಖಾನಾವಳಿ ಅಂದ್ಬಿಟ್ಟು ನೀವು ಟ್ರೈ ಮಾಡಿ ನೋಡ್ಬೋದು ಸ್ನೇಹಿತರೆ.